आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ते सिद्ध्यन्ति च मनोरथाः। नारायणाय परिपूर्णगुणार्णवाय विष्णोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। अभ्रमं भङ्गरहितं मजडं विमलं सदा आनन्दतीर्थमतुलं भजे तापत्रयापहम्। चित्रैः पदैश्च गम्भीरैः वाक्यैर्वाणैरखण्डितैः गुरुभावं व्यञ्जयन्ति भाति श्रीजयतीर्थवाक्। अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपोविद्याविरक्त्यादि सद्गुणोकाकरानहं वादिराजगुरून् वन्दे हयग्रीवदयाश्रयान्। प्रणमत्कामधेनुं च भजत्सुरतरूपं श्रीभावबोधकृत्पाद चिन्तामणि उपास्महे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। बन्धुस्त्वं गुरुरिष्टदैवतमिति त्वत्पादपङ्केर्मद्गुणदोषचिन्तनविदुं नूनं मनान्मा कृताः। ನಾನು ಹೋಗ್ಲಿಕ್ಕಾಗೋದಿಲ್ಲ ಅಂತೂ ಈ ಒಂದು ದೊಡ್ಡ ದಿವಸ ಏಕಾದಶಿ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರು ಅಂತ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಒಬ್ಬ ಮಹಾನುಭಾವ ಸತ್ಯಪೂರ್ಣ ತೀರ್ಥ ಶ್ರೀಪಾದಂಗಳವರು ಅಂತ ಇವರ ಗುರುಗಳು. ವಿಶೇಷವಾಗಿ ಅವರು ಇವರ ಪಾಂಡಿತ್ಯವನ್ನು, ಇವರ ಸರಳತೆಯನ್ನು, ಸಜ್ಜನಿಕೆಯನ್ನು ಗಮನಿಸಿ ಬಾಬಾಚಾರ್ಯರು ಅಂತ ಪಾಂಡುರಂಗಿ ಮನೆತನದ ವಂಶಸ್ಥರು. ಪಾಂಡುರಂಗಿ ಮನೆತನದಲ್ಲಿ ವಿಶೇಷವಾದ ಗ್ರಂಥ ಸೇವೆಯನ್ನು ಮಾಡಿದಂತಹ ವಂಶ. ಪಾಂಡುರಂಗಿ ಮನೆತನದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ವಾಕ್ಯಾರ್ಥ ಚಂದ್ರಿಕಾ ಅಂತ ಶ್ರೀಮನ್ಯಾಯಸುತೆಗೆ ದೊಡ್ಡ ಟಿಪ್ಪಣಿಯನ್ನು ವಿಸ್ತಾರವಾದದ್ದು ಬರೆದರೆ, ಅವರ ತಮ್ಮಂದಿರು ಕೇಶವ ಭಟ್ಟಾರಕರು ಅಂತ ಅವರು ಮುಂದೆ ಬರೆಸಿಕೊಂಡು ಹೋಗಿದ್ದಾರೆ. ವಾಕ್ಯಾರ್ಥ ರತ್ನಮಾಲ ಅಂತ ಶ್ರೀಮನ್ಯಾಯಸುತೆಯ ಟಿಪ್ಪಣಿಗೆ ಟಿಪ್ಪಣಿ ಹೊಂದಿದೆ. ವಾಕ್ಯಾರ್ಥ ಚಂದ್ರಿಕಾ ಟಿಪ್ಪಣಿಗೆ ವಾಕ್ಯಾರ್ಥ ರತ್ನಮಾಲ ಅಂತ ಟಿಪ್ಪಣಿಗಳಿದ್ದಾರೆ. ಚಂದ್ರಿಕಾಕಿ ಟಿಪ್ಪಣಿಯನ್ನು ಪಾಂಡುರಂಗಿ ಮನೆತನದವರು ಬರೆದೇ ಆದರು. ಆ ವಂಶದಲ್ಲಿ ಇವರೆಲ್ಲ ಮೂಲತಃ ಪಂಢರಪುರದಲ್ಲೇ ಇದ್ದು ಪಾಂಡುರಂಗನ ಸೇವೆ ಮಾಡಿದವರಂತೆ. ಆಮೇಲೆ ಕಾಲಾಂತರದಲ್ಲಿ ಬೇರೆ ಬೇರೆ ಕಡೆ ದಾಳಿ ಆದಾಗ ಪೈಠಣಕ್ಕೆ ಹೋದರು, ಪುಣತಾಂಬೆ, ಅಲ್ಲಿಂದ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ತಮಿಳುನಾಡಿನಲ್ಲಿ ಒಂದು ಪಾಂಡುರಂಗಿ ಮನೆತನ ವಿಶೇಷವಾಗಿ ಬಂತು. ಮನ್ನಾರುಗುಡಿಯಲ್ಲಿ ಇದ್ದರಂತೆ. ರಾಜಮನ್ನಾರಿ ಅಂಥೇಳಿ ಮನ್ನಾರುಗುಡಿ ಕುಂಭಕೋಣದಿಂದ 40-50 ಕಿಲೋಮೀಟರ್ ಆಗುತ್ತೆ. ದೊಡ್ಡ ಒಂದು ಸರೋವರ ಇದೆ, ಅದಕ್ಕೆ ನದಿ ಅಂತ ಕರೀತಾರೆ, ಹರಿದ್ರಾ ನದಿ ಅಂತ. ಮನ್ನ ಅನ್ನುವ ದೈತ್ಯ ಇದ್ದ, ಅವನನ್ನು ಸಂಹಾರ ಮಾಡಿದ ಸ್ಥಳ ಅಂತ ನಮ್ಮ ವಿಜಯದಾಸರು ತಮ್ಮ ತೀರ್ಥಕ್ಷೇತ್ರ ಸುಳಾದಿಯಲ್ಲಿ ಮನ್ನಾರುಗುಡಿಯ ಕಥೆಯನ್ನು ಹೇಳ್ತಾರೆ. ಕಾರಣ ಏನು ಅಂದರೆ, ಏನು ಆ ಸ್ಥಳ ಇದೆ, ಸರೋವರದಲ್ಲಿ ಸ್ನಾನ ಮಾಡಿ ಪೂಜೆ ಕೂತಿದ್ರಂತೆ ವಿಜಯದಾಸರು. ಒಬ್ಬ ಹುಡುಗ ಬಂದು ನೀರು ಎರಚಿ ಹೋದ. ಏನೋ ಹೋಗ್ತಾ ಸಿಡದದ್ದಲ್ಲ, ಪರ್ಪಸ್ಸಾಗಿ ಹಾಕಿ ಹೋದ. ಸರಿ, ವಿಜಯದಾಸರು ತುಂಬ ಸಹನೆ ಅಂತ ಮತ್ತೆ ಸ್ನಾನ ಮಾಡಿ ಒದ್ದೆ ಉಟ್ಕೊಂಡು ಪೂಜೆ ಕೂತು. ಈ ಸರಿ ಬಂದು ಒಂದು ತಮ್ಮಿಗೆ ನೀರು ಹಾಕ್ಬೋದ, ಆಗಲೇ ಸಿಡೀತು ಅನ್ಕೋಬೋದು, ಇದು ಹಾಕಿದ್ರೆ ಇನ್ನೇನು ಅನ್ಕೋಬೇಕು. ಆಗ ಅಂದ್ರಂತೆ ವಿಜಯದಾಸ, ಕೂಸು ನಿನ್ನ ಜೊತೆ ಆಮೇಲೆ ಆಟಕ್ಕೆ ಬರ್ತೇನೆ, ಈಗ ನೀರು ಹಾಕಿ ಸಾಕು. ಎಂಥ ಸಹನೆ ರೀ! ಪೂಜೆ ಟೈಮಲ್ಲಿ ಇಲ್ಲದ ಕೋಪ ಎಲ್ಲ ಮೈ ಮೇಲೆ ಬಂದಿರುತ್ತದೆ. ಹತ್ರ ಬಂದರೆ ಬೈ ಮೇಲೆ ಸತ್ತೋಗ್ತಾ ಇರ್ತಾರೆ. ಇನ್ನೂ ಕೆಲವು ಕರೆದು ಬೈತಾ ಇರ್ತಾರೆ, ಬಾ ನಾ ಕರೆದುಕೊಳ್ಳೆ, ಈ ಹತ್ರ ಬರಬಾರ್ದು, ಗೊತ್ತಾಯ್ತಾ, ಹೋಗು ಅಂತ. ಹಾಗಾಗಿ ಮತ್ತಿನ್ನೊಮ್ಮೆ ಏನು ಮಾಡ್ದ, ಅದೇ ಹುಡುಗ ಬಾಯಲ್ಲಿ ನೀರು ತುಂಬಿಕೊಂಡು ಬಂದು ಇವರ ಮೇಲೆ ಉಗುಳು ಬಿಟ್ಟು ಹೋದಂತ. ವಿಜಯದಾಸರಿಗೆ ಆಶ್ಚರ್ಯ ಆಯ್ತು, ಹೀಗೆಲ್ಲ ಮಾಡಲ್ಲ ಸಾಮಾನ್ಯ ಹುಡುಗರು, ಇದು ಏನೋ ಇರಬೇಕು ಎರಡರಲ್ಲೂ ಅಂತ. ಒಂದು ದೆವ್ವವೋ ಇಲ್ಲ ದೇವತೆಯೋ. ಕಣ್ಣು ಮುಚ್ಚಿ ಧ್ಯಾನ ಮಗ್ನರಾದಾಗ ಮನ್ನಾರುಗುಡಿ ಕೃಷ್ಣನೇ ಬಂದು ಉಗಿದು ಹೋಗಿದ್ದಂತೆ. ಕೃಷ್ಣನೇ ಆವೇಶದಲ್ಲಿ ಬಂದು ಪಾಪ ಇವರು ಅಳ್ತಾ ಕೂತ್ಬಿಟ್ರು. ನಮ್ಮಪ್ಪ ನಿನ್ನನ್ನು ಆವಾಹನೆ ಮಾಡ್ತೀನಿ ಬಾ ಅಂತ ಕರೆದ ಶಾಲಿಗ್ರಾಮದಲ್ಲಿ
ಚಡ್ಡಿ ಶರ್ಟು ಹಾಕೊಂಡ್ಬಿಟ್ರೆ ನಾ ಆ ಕೃಷ್ಣನ ರೂಪ ನೋಡಿಲ್ಲಪ್ಪ, ಏನೋ ಪೀತಾಂಬರಧಾರಿ ತಮದ್ಭುತಂಬಾಲಕ ಅಂಬುಜಾಕ್ಷರನ್ನು ಅಂದ್ಕೊಂಡಿದ್ದೆ. ಅಂಬೆಗಾಲ ಇಟ್ಕೊಂಡು ಗರ್ಭಗುಡಿಯಲ್ಲಿ ಹೋದಂತೆ. ಆಗ ಒಂದು ಕೃತಿಯನ್ನು ಮಾಡ್ಯಾರ, ಮಾತನಾಡಿ ಮನ್ನಾರಿ ಕೃಷ್ಣ ಅಂತ. ತುಂಬ ಚೆನ್ನಾಗಿದೆ ಕೃತಿ. ದಾತನು ನೀನೆಂದು ನಿನ್ನೆ ನೋಡಲು ಬಂದೆ, ಮಾತನಾಡಿ ಮನ್ನಾರಿ ಕೃಷ್ಣ. ನೀನೇ ಹೀಗೆ ಮಾಡಿದರೆ ಏನು ಅಂದಾಗ ದೇವರು ಅನುಗ್ರಹ ಮಾಡಿದ. ರಾತ್ರಿ ಎಲ್ಲರೂ ಗಂಟು ಬಿದ್ದರಂತೆ. ನೀವು ಈ ಊರಿಗೆ ಮನ್ನಾರಗುಡಿ ಅಂತ ಹೆಸರು ಬರಲಿಕ್ಕೆ, ಮನ್ನಾರಿ ಕೃಷ್ಣ ಅಂತ ಹೆಸರು ಬರಲಿಕ್ಕೆ ಏನು ಕಾರಣ, ಅವರ ಮಹಿಮೆಯನ್ನು ಹೇಳಿ. ದಾಸರ ಪರೋಕ್ಷ ಜ್ಞಾನಿಗಳು ಯಾಕೆ ಹೆಸರು ಬಂತು ಏನು ಎತ್ತ ಅನ್ನೋದನ್ನ ಒಂದು ಸುಳಾದಿ ಮಾಡಿದ್ದಾರೆ. ಮನ್ನಾರಗುಡಿ ಸುಳಾದಿ ಅಂತಾನೆ ಮನ್ನಾರಿ ಕೃಷ್ಣ. ವಿಜಯದಾಸರು ಮಾಡಿದ ದೊಡ್ಡ ಉಪಕಾರ, ಎಲ್ಲೆಲ್ಲೋ ಪುರಾಣಗಳಲ್ಲಿ ಇರುತ್ತೆ, ಗೊತ್ತಿರೋದಿಲ್ಲ. ಎಲ್ಲ ಪುರಾಣ ಏನು ನೋಡ್ತಾರೆ, ಕ್ಷೇತ್ರವಾಗಿ ಸುಳಾದಿ ನೋಡ್ಬಿಟ್ರೆ ಯಾವ ಪುರಾಣದ್ದು ಅನ್ನೋದನ್ನು ಅವ್ರು ಪಟ್ಟಂತ ಹೇಳಿರ್ತಾರೆ. ಇಂಥ ಪುರಾಣದಲ್ಲಿ ಮನ್ನಾ ಅನ್ನುವ ದೈತ್ಯ ಇದ್ದಂತೆ. ಅಲ್ಲಿ ಅವರು ಋಷಿಗಳೆಲ್ಲ ತಪಸ್ಸು ಮಾಡುವ ತಪೋಭೂಮಿ, ತೊಂದರೆ ಕೊಡ್ತಾ ಇದ್ದ. ದೇವರನ್ನು ಅವರು ಪ್ರಾರ್ಥನೆ ಮಾಡಿದಾಗ ದೇವರು ಕೃಷ್ಣ ರೂಪದಿಂದ ಬಂದು ಅವನನ್ನು ಸಂಹಾರ ಮಾಡಿದ್ದಕ್ಕೆ ಮನ್ನಾರು ಗುಡಿ, ಮನ್ನಾರು ಕೃಷ್ಣ ಅಂತ ಹೆಸರು ಬಂದದ್ದು ಅಂತ ಸುಳಾದಿಯಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಮನ್ನಾರು ಗುಡಿಯಲ್ಲಿ ಇದ್ದವರು ಗಡ್ಡದ ಶ್ರೀನಿವಾಸಾಚಾರ್ಯ, ಪಾಂಡುರಂಗಿ ಶ್ರೀನಿವಾಸಾಚಾರ್ಯರು. ಏನೋ ನೀಳವಾದ ಗಡ್ಡ ಇತ್ತು, ಒಳ್ಳೆ ಆಚಾರ್ಯಶೀಲರು, ಮಹಾವಿದ್ವಾಂಸರು. ಅವರ ಮಕ್ಕಳೇ ಬಾಬಾಚಾರ್ಯರು. ಅಗ್ನಿಹೋತ್ರವನ್ನು ಇಟ್ಟುಕೊಂಡ ಮಹಾಪುಣ್ಯಾತ್ಮರು. ಸತ್ಯಪೂರ್ಣರು ಆ ಊರಿಗೆ ಬಂದಾಗ ಬಾಬಾಚಾರ್ಯರನ್ನು ಹೇಳಿ ಕಳಿಸಿದ್ರು. ತಕ್ಷಣ ಇವರು ಏನು ಇವೆಲ್ಲ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಗುರುಭಕ್ತಿ, ಗುರುಗಳ ಅಪ್ಪಣೆ ಆಯಿತು ಅಂದರೆ ಅದ್ರ ಮೇಲೆ ಸೆಕೆಂಡ್ ಥಾಟ್ ಇಲ್ಲಂತೆ. ಆಮೇಲೆ ಬರ್ತೀನಿ ಅಂತ ಹೇಳು, ಇನ್ನು ಈಗ ತಾನೇ ಹೋಮ ಶುರು ಮಾಡಿ ಅಂತ ಹೇಳು. ಅವ್ರಿಗೇನಾಗಬೇಕಾಗಿದೆ ಹೇಳಿ ಕಳಿಸ್ಬಿಡ್ತಾರೆ. 3 ಜನ ಶಿಷ್ಯರು ಇರ್ತಾರೆ, ನಮಗೆ ಪ್ರಾಣ ಹೋಗೋದು ಹೀಗೆಲ್ಲ ಏನೂ ಇಲ್ಲ. ಹೇಳಿದ್ರು ಅಂದರೆ ಹೋಗೋದು, ರಿಯಾಲಿಟಿ ಅಂತ. ಯಾರು ಆ ತುಪ್ಪವನ್ನೆಲ್ಲ ಅಭಿಮಂತ್ರಣ ಮಾಡಿ ಯಾರೇ ಹೋಗಿಸ್ಬೇಕು. ಗುರುಗಳು ಹೇಳಿ ಕಳಿಸ್ಯಾರ, ಏನು ಮಾಡೋದು? ಆ ಹರಿದ್ರಾ ನದಿಯಲ್ಲೇ ಆ ತುಪ್ಪವನ್ನೆಲ್ಲ ಹಾಕಿ, ಸ್ವಾಮಿ ನೀನು ಪ್ರೀತನಾಗು, ಇದೇ ಹೋಮ ಅಂತ ನಮಿಸಿ ಬಂದ್ರಂತೆ. ಗುರುಗಳು ಅವ್ರು ದರ್ಬೆ ಇಟ್ಕೊಂಡಿದ್ರು, ಅದು ಸಮೇತ ಬಂದ್ಬಿಟ್ಟ್ಯಾರ. ಏನು ಅಪ್ಪಣೆ ಆಯ್ತಲ್ಲ, ನೀವು ಸನ್ಯಾಸ ಕೊಡ್ತೀವಿ, ನಿಮ್ಮ ಆಚಾರ ವಿಚಾರ ಪಾಂಡಿತ್ಯ ಎಲ್ಲ ನೋಡಿ ಸಂತೋಷ ಆಗಿದೆ. ಗುರುಗಳ ಅಪೇಕ್ಷೆ, ಅಪ್ಪಣೆ ಹೇಗಿದೆಯೋ ಹಾಗೆ ಮಾಡಿ ಅಂತ ಹೇಳಿ ಮುಂದೆ ಅವರೇ ಸತ್ಯವಿಜಯ ತೀರ್ಥರು ಅಂತ. ಸತ್ಯಪೂರ್ಣ ತೀರ್ಥರು ಆಲ್ರೆಡಿ ಒಬ್ಬರಿಗೆ ಸನ್ಯಾಸ ಕೊಟ್ಟಿದ್ದರು, ಸತ್ಯವರ್ಯರು ಅಂತ. ಮುಂದೆ ಅವರೇ ಸತ್ಯಪ್ರಿಯ ತೀರ್ಥರು ಅಂತಾದರು. ಒಂದು ಪ್ರಸಿದ್ಧವಾದ ಜಯತೀರ್ಥ ಸ್ತುತಿ, ಘಾಟಿ ಶ್ರೀ ಜಯತೀರ್ಥವರ್ಯ ವಚಸ ಚಟಿ ಭವಸ್ವರ್ಧುನಿ ಅಂತ ಒಂದು ಜಯತೀರ್ಥ ಸ್ತುತಿ ಇದೆ. ಅದನ್ನು ರಚನೆ ಮಾಡಿದವರು ಸತ್ಯಪ್ರಿಯ ತೀರ್ಥ ಶ್ರೀಪಾದಕರು. ಅವರು ಆಶ್ರಮ ಜ್ಯೇಷ್ಠರು, ಆದರೆ ಇವರು ವಯಸ್ಸಿನಲ್ಲಿ ಜ್ಯೇಷ್ಠರಾದದ್ದರಿಂದ ಸತ್ಯವಿಜಯ ತೀರ್ಥರನ್ನೇ ಉತ್ತರಾಧಿಕಾರಿ ಅಂತ ಘೋಷಣೆ ಮಾಡಿದ್ದಾರೆ. ಸತ್ಯವಿಜಯರೇ ಉತ್ತರಾಧಿಕಾರಿಗಳು. ನೀವು ಮುಂದೆ ಆಳಿದ ಮೇಲೆ ಸತ್ಯವರಿಯರಿಗೆ ಕೊಡಿ ಅಂತ ಸ್ವಲ್ಪ ಭಿನ್ನಾಭಿಪ್ರಾಯ ಬಂದಿತ್ತು. ನಾವು ಮೊದಲು ತಗೊಂಡೇವೆ, ನಾವು ಎಲ್ಲ ಇದ್ದದ್ದೇ. ಕಡೆಯಲ್ಲಿ ಅವರು ವೃಂದಾವನಸ್ಥರಾದಾಗ ಆರಣಿಯ ಮಹಾರಾಜ ಅವರಿಗೆ ದಾಸಾನುದಾಸನಾಗಿ ಬಿಟ್ಟಿದ್ದ, ವೆಂಕಟಪತಿ ಅಂತ ಹೇಳಿ. ಅವನಿಗೆ ರೋಗ ದಿನಗಳೆಲ್ಲ ಕಳೆದಿದ್ದರು. ಆರ್ಕಾಟಿನ ನವಾಬ ಯುದ್ಧಕ್ಕೆ ಬಂದಾಗ ವಿಶೇಷವಾಗಿ ಅವನ ಮೇಲೆ ಜಯಕ ಸಂಪಾದನೆ ಆಗಿತ್ತು ಇವರ ಅನುಗ್ರಹದಿಂದ. ತುಂಬ ಆನಂದ ಆಗಿತ್ತು. ಅವರ ಮಂತ್ರಿ ಅಂತೂ ಅವನು ಉತ್ತರಾದಿ ಮಠದ ಶಿಷ್ಯನೇ ಆಗಿದ್ದ. ನಂತರದಲ್ಲಿ ಇವ್ರದೊಂದು ವಿಶೇಷ ಅಂದರೆ ಪ್ರಾಯ ಯಾರೂ ಮಾಡಿರಲಿಕ್ಕಿಲ್ಲ. ಚಿತ್ರದುರ್ಗದಲ್ಲಿ ಋಷ್ಯಶೃಂಗರ ಪ್ರತಿಷ್ಠಾಪನೆ ಮಾಡ್ಯಾರ. ಋಷ್ಯಶೃಂಗರನ್ನು ಪ್ರತಿಷ್ಠಾಪನೆ ಮಾಡಿ ತುಂಬ ಕಮ್ಮಿ. ರಾಮದೇವರ ಅವತಾರಕ್ಕೆ ಯಜ್ಞ ಮಾಡಿಸಿದ ಮಹಾನುಭಾವರು ಋಷ್ಯಶೃಂಗರು, ವಿಭಾಂಡಕರ ಮಕ್ಕಳು. ಆ ಋಷ್ಯಶೃಂಗರು, ಶಾಂತಾದೇವಿ ಅಂತ ಅವರ ಹೆಂಡತಿ, ಅವರಿಬ್ಬರ ಪ್ರತಿಮೆಯನ್ನು ಚಿತ್ರದುರ್ಗದಲ್ಲಿ ಮಳೆ ಇಲ್ಲ ಅಂದಾಗ ಆಕಾರದಲ್ಲಿ ಪ್ರತಿಷ್ಠಾಪನೆ ಮಾಡ್ಯಾರ. ಇವತ್ತು ಉಂಟು ಋಷ್ಯಶೃಂಗರ ಹಾಗೂ ಶಾಂತಲ ಪ್ರತಿಮೆ ಇದೆ. ಮುಂದೆ ಸತ್ಯಪೂರ್ಣ ತೀರ್ಥರು ಅಲ್ಲಿ ಪ್ರಾಣದೇವರನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಚಿತ್ರದುರ್ಗದ ಉತ್ತರಾದಿ ಮಠದಲ್ಲಿ ಉಂಟು. ಮಳೆ ಗಿಡ ಎಲ್ಲ ಚೆನ್ನಾಗಿ ಆಯಿತು. ಪುನಃ ಇವರು ಆರಣಿಗೆ ಬಂದಾಗ ಅರಮನೆ ಯಾಕೋ ಸರಿ ಇಲ್ಲ, ಏಳಿಗೆ ಬರ್ತಾ ಇಲ್ಲ ಅಂದಾಗ ಬೇರೆ ಕಡೆ ಮಾಡುವಂಥ ಅರಮನೆಯನ್ನು ಕವಂಡಲು ನಾಗ ಅಂತ ನದಿ ಹರಿಯುತ್ತೆ, ಅದರ ತೀರದಲ್ಲಿ ಮಾಡಿಸಿ ಅವನು ಉದ್ಧಾರವಾಗಿದ್ದ. ಮುಂದೆ ಅವರು ವೈಕುಂಠ ಪ್ರಯಾಣ ಮಾಡಿದಾಗ ಸತ್ಯವರ್ಯರು ಹತ್ತಿರ ಇರಲಿಲ್ಲ, ಸತ್ಯಪ್ರಿಯರು.
ರಾಜನಿಗೆ ಎಲ್ಲ ಕೀಲಿಕೆಯನ್ನ ಸಂಸ್ಥಾನವನ್ನೆಲ್ಲ ಒಪ್ಪಿಸಿ ಅವರು ಬಂದ್ರಣಿ ಕೊಟ್ಟು ಬಿಡೋದು. ಅವರು ಶ್ರೀರಾಮಂದರು ಸಂಸ್ಥಾನಗಳನ್ನೆಲ್ಲ ತಗೋಬೇಕು, ಏನು ವೃಂದಾವನದ ಬರೋದು ಬಿಡೋದು ಬೇಡ ಅಂತ ಅಷ್ಟೇನು ಶ್ರದ್ಧೆ ಇಲ್ಲದಂತೆ ಆಯಿತು. ದೇವರ ಬೆಟ್ಟಿಗೆನೆ ಕಂಡಿಲ್ಲಂತೆ. ಆಯಿತು ಹೋಗ್ತೇನೆ ಅಂದಾಗ ಊರಿನ ಹೊರಗೆ ಕೋತಿಗಳೆಲ್ಲ ಕರೆದು ಆಗಂತ ಓಡಿ ಬಂದು ಸೂಚನೆ ಆಯಿತು. ನೀವು ಗುರುಗಳನ್ನು ತಿರಸ್ಕಾರ ಮಾಡಿದ್ರೆ ಎಲ್ಲಾದ್ರೂ ಮುಂದೆ ಬಂದುಸ್ತು ಗುರು ಇಷ್ಟ ದೈವದ ಮಿತಿ ಪಾದ ಪಕ್ಕೇವಹಂ, ನೀನೇ ಬಂದು ನೀನೇ ದೈವ ನೀನೇ ಎಲ್ಲವೂ, ನಿನ್ನನ್ನು ತಿರಸ್ಕಾರ ಮಾಡಿದರೆ ದೇವರು ಏನು ಹೊಡಿತಾನೆ ಅಂತ ಅಲ್ಲಿಂದ ಓಡಿ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಸತ್ಯವಿಜಯ ತೀರ್ಥರೇ ನೀವು ಬಿಟ್ಟು ನನಗೆ ಬೇರೆ ದಾರಿ ಇಲ್ಲ ಅಂದರೆ ಪೆಟ್ಟಿಗೆ ಎಲ್ಲ ಚೆನ್ನಾಗಿ ಕಂಡು ಪೂರ್ಣ ಅವರಿಗೆ ಶರಣಾಗತರಾದ ಮೇಲೆ ರಾಮದೇವರು ಇವರಿಗೆ ಕಂಡಂತೆ. ಗುರುಗಳ ಮುಖಾಂತರವೇ ದೇವರ ಹತ್ತಿರ ಹೋಗಬೇಕು. ದೇವ ಸ್ವಯಂ ಕೃಷ್ಣನಾದಾಗ ಅರ್ಜುನನಿಗೆ ಹೇಳಿದ ಮಾತು, ಮಾಶುಪತಾಸ್ತ್ರಕ್ಕೆ ಶಸ್ತ್ರ ಶಕ್ತಿಯನ್ನು ತುಂಬಿಕೊಂಡು ಬರಬೇಕಾದ್ರೆ ಕೃಷ್ಣ ಹೇಳ್ತಾನೆ, ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದಕೃತ ಹಂಪಿತಿ, ನೀವು ನಿಮ್ಮ ಗುರುಗಳ ಮುಖಾಂತರ ನನ್ನಲ್ಲಿ ಬಂದರೇನೆ ನಾನು ಅನುಗ್ರಹ ಮಾಡೋದು, ನನ್ನಷ್ಟಕ್ಕೆ ನಾನು ಬಂದಿದ್ದೇನೆ ಅಂದರೆ ನಾನು ಒಪ್ಪೋದಿಲ್ಲ ಅಂತಾನೆ ದೇವರು. ಅಂತಹ ಸತ್ಯವಿಜಯ ತೀರ್ಥ ಶ್ರೀಪಾದಂಗಳವರ ಆರಾಧನೆ